ಇದು ಮಂತ್ರ ಸಿದ್ಧಿಗೆ ನಾವು ಜಪ ಸಾಧನೆ ಸಿದ್ಧಿ ಮಾಡ್ಕೊಂತೀವಲ್ಲ, ಮನೆ ಒಳಗೆ ತಪಾಸ್ ಮಾಡ್ಬೇಕಾದ್ರೆ ಇದನ್ನು ಹಾಸಿಗೆ ಮನೆಗೆ ಕುಂತ್ಕೊಂತೀವಿ ನಾವು. ಪದ್ಮಾಸನದ ಮೇಲೆ ಇದ್ರ ಮೇಲೆ ಕುಂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ಈ ದರ್ಬೆ ನೋಡಿ, ಇದು ನೀರಿನ ದಡದಲ್ಲೇ ಇರೋದು ಇದು. ಓಂ ಹ್ರೀಂ ಮಹಾಲಕ್ಷ್ಮೀ ಮಹಂ ಅನುಗ್ರಹಂ ಕುರು. ಬಡವರ ಮನೆಗೆ ದಯಮಾಡಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ, ಬಡವರ ಮನೆಗೆ ದಯಮಾಡಮ್ಮ. ಲಕ್ಷ್ಮೀ ನಾಗಲಕ್ಷ್ಮೀ. ಓಂ ಹ್ರೀಂ ಮಹಾಲಕ್ಷ್ಮೀ ಮಹಂ ಅನುಗ್ರಹಂ ಕುರು. ನಮಸ್ತೆ ವೀಕ್ಷಕರೇ. ನಮಸ್ತೆ ಗುರುಗಳೇ. ನಮಸ್ತೆ ವೀಕ್ಷಕರೇ. ಗುರುಗಳೇ, ಇವತ್ತು ನಾವು ಸಿದ್ಧಿ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಹಾಗೆ ಸಿದ್ಧಿ ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ ಅಲ್ವಾ, ಅದು ಯಾವ ತರ ಮಾಡ್ಕೋಬೇಕು ಅಂತ ಸ್ವಲ್ಪ ವಿವರವಾಗಿ ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ನಮಸ್ತೆ ವೀಕ್ಷಕರೇ, ಇದನ್ನ ಸಿದ್ಧಿ ಸಾಧನೆ ಮತ್ತೆ ತಪಾಸಿನ ಬಗ್ಗೆ ವಿವರಣೆ ಕೊಡ್ರಿ ಅಂತ ಕಾಮೆಂಟ್ ಹಾಕಿದ್ರು. ಹೌದು. ಇದರಲ್ಲಿ ನಾನು ಒಂದೊಂದು ಎಪಿಸೋಡ್ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನಿಸ್ತೈತೆ. ಇದ್ರಾಗ ಊಟ ಉಪಚಾರ ಹೇಗಿರ್ಬೇಕು ಮತ್ತು ನಮ್ಮ ದಿನನಿತ್ಯ ಕ್ರಮ ಹೆಂಗಿರ್ಬೇಕು ಅನ್ನೋತಕ್ಕದ್ದು ಅವ್ರಿಗೆ ಅರಿವಾಗಿಲ್ಲ. ಇದರಲ್ಲಿ ನಮ್ಮ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವೇನೈತೆ ನಿತ್ಯ ಕರ್ಮಗಳನ್ನ ನಿತ್ಯ ಕ್ರಮಾನುಸಾರವಾಗಿ ನಿತ್ಯ ಕರ್ಮ ಕಳ್ಕೊಬೇಕು ನಾವು. ಯಾಕೆ ಅಂದರೆ ಒಬ್ಬ ಮನುಷ್ಯನ ನಮ್ಮದು ಕರ್ಮ ಇನ್ನೂ ಕಳೆದಿಲ್ಲಪ್ಪ ಅಂತಾರೆ. ಅವ್ರಿಗೇನೈತೆ ಕಿಡ್ನಿ ಸ್ಟೋನು ಮತ್ತು ಬೆನ್ನು ನೋವು, ಬೇರುಗಳು, ಈ ಕೀಲುಗಳ ನೋವುಗಳು ಇವೆಲ್ಲ ಬರ್ತವೆ. ಏನಂತಂದರೆ ಅವ್ರಿಗೇನೈತೆ ಈ ದೇಹದೊಳಗೆ ಒಂದು ಸಮಸ್ಯೆ ಉದ್ಭವಿಸ್ತಾ ಇರ್ತೈತೆ. ಯಾಕೆಂದರೆ ದಿನನಿತ್ಯ ಕರ್ಮ ಅವ್ರಿಗೆ ಆಗ್ತಾ ಇರಲ್ಲ. ಆ ದಿನನಿತ್ಯ ಕರ್ಮ ಅನ್ನತಕ್ಕದ್ದು ಅದನ್ನೇನೈತೆ ಆ ದಿನನಿತ್ಯ ಕರ್ಮನ ಏನು ಅವರು ತ್ಯಜಿಸಿ ಮೇಲೆ ಅದಕ್ಕೆ ದಿನನಿತ್ಯ ಕರ್ಮ ಏನು ಅನುಭವಿಸ್ತಾರಲ್ಲ, ಆ ಕರ್ಮ ಅನ್ನತಕ್ಕದ್ದು ಹೋದ್ಮೇಲೆ ಮನಸ್ಸು ಪಾವನ ಆಗುತ್ತೆ, ಶುದ್ಧ ಆದ ಅಲ್ಲಿಗೆ. ಆ ಶುದ್ಧ ಏನೈತೆ ತಿರ್ಗಾ ನದಿ ಒಳಗೆ ಮಿಂದು ಇಲ್ಲ ಮನೆ ಎಲ್ಲಾದರೂ ಒಂದು ಜಾಗದೊಳಗೆ ನೀರೊಳಗೆ ಪವಿತ್ರವಾದ ಶುದ್ಧ ಆಗಿ ಅವನು ಏನಾಯ್ತೋ ಗಂಧ ಮತ್ತು ಏನಾಯ್ತೋ ತಿಲ್ಕ ಹಣೆಗೆ ಇಟ್ಕೊಂಬಿಟ್ಟು ಅದನ್ನು ಅವನು ಮಂತ್ರಸಿದ್ಧಿ ಒಂದು ಗುರುಗಳಿಲ್ಲ ಏನೋ ಒಂದು ಯಾರ್ದಾರ ಒಂದು ಕಡೆ ಏನೋ ಮಂತ್ರಸಿದ್ಧಿ ತಗೊಂಬೇಕು ಫಸ್ಟು. ಆ ಮಂತ್ರ ಏನೈತೆ ಒಂದು 21 ದಿನ ಇಲ್ಲ ಅಂತ ಅಂದರೆ ಒಂದು 25,000 ಆಗುತ್ತೆ, ಇಲ್ಲ ಅಂತಂದರೆ ಒಂದು 11,000, ಇಲ್ಲ ಅಂತಂದರೆ ಒಂದು 9,000, ಇಲ್ಲ ಒಂದು 5,000 ಹಿಂಗೆ ಬರುತ್ತೆ ಮಂತ್ರಗಳು ನನ್ನ ಸಿದ್ಧಿ. ಆ ಮಂತ್ರ ಒಳಗೇನೈತೆ ಮಂತ್ರ ಸಿದ್ಧಿ ಮಾಡ್ಕೊಂಬಿಟ್ಟು ಮಂತ್ರ ಆದ ನಂತರ ಅದನ್ನು ತಪಸ್ಕೊಂಡು ಅದೇನೈತೆ ನಾವು ಅದರೊಳಗೆ ಫಲ ಅನ್ನತಕ್ಕದ್ದು ಕಂಡ್ಕೊಳ್ತೀವಿ, ಸಿದ್ಧಿ ಆಯಿತು. ಯಾವ ರೀತಿ ಅಂದರೆ ಕೆಲವು ಜನ ಏನು ಮಾಡ್ಬಿಡ್ತಾರೆ, ಈ 108 ಮಣಿ ವೀಕ್ಷಕರೇ ಈ ಥರ ನೋಡಿ, ಇದನ್ನು 108 ಮಣಿ ನಾವು ಈ ಥರ ತಾಂತೀವಿ. ಈ 108 ಮಣಿ ಒಳಗೆ ಇಲ್ಲಿಂದ ಲೆಕ್ಕ ನಾವು ತಾಂತೀವಿ. ಇದೇನೈತೆ ಇದು ಈ ಲೆಕ್ಕದೊಳಗೆ ಈ ಬೆಳ್ಳೊಳಗೆ ಬರ್ಬೇಕು. ಕೈ ಏನು ಮಾಡ್ತಾರೆ ಕೆಲವು ಜನ ಇಲ್ಲಿ ಇಟ್ಕೊಂತಾರೆ, ಹಿಂಗೆ ಇಕ್ಕೊಂತಾರೆ, ಅಲ್ಲ ಈ ಲೆಕ್ಕಾಚಾರದಾಗೆ ಹೋಗ್ಬೇಕು ಮಣಿ ನಮಗೆ. ಆಮೇಲೆ ಏನೈತೆ ಸಿದ್ಧಿ ಮಂತ್ರ ಎಲ್ಲ ಆದಮೇಲೆ ಅವ್ರಿಗೆ ಊಟ ಏನೈತೆ ಬೆಳಗ್ಗೆ ಮಾಮೂಲಿ ಗಟ್ಟಿ ಪದಾರ್ಥ ತಿನ್ನಬಾರ್ದು. ಮುದ್ದೆ ರೊಟ್ಟಿ ಮತ್ತು ಏನೈತೆ ಚಪಾತಿಗಳ್ನ ಅಂಥವು ಮತ್ತು ಬೇಕ್ರಿ ಐಟಮ್ಗಳು ಒಂದು ಸ್ವಲ್ಪ ತ್ಯಜಿಸ್ಬೇಕು. ಇದರಲ್ಲಿ ಏನೈತೆ ಮೆತು ಪದಾರ್ಥಗಳು ಅನ್ನ ಮತ್ತು ಏನೈತೆ ಗಂಜಿ ಮತ್ತು ಏನೈತೆ ಜ್ಯೂಸ್ಗಳು ಮತ್ತು ಹಾಲು ಈ ಥರ ಸೇವನೆ ಮಾಡಬೇಕು. ಈ ಥರ ಸೇವನೆ ಮಾಡ್ಕೊಂಡು ಹಣ್ಣಿನ ರಸಗಳನ್ನ ಕೊಡ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಯಾವುದೇ ಅಷ್ಟು ದೇಹ ಒತ್ತಡ ಆಗಲ್ಲ. ಯಾರು ಮಂತ್ರ ಅಂತಾರೆ ಆ ಮಂತ್ರ ಏನೈತೆ ಇದನ್ನು ಜಪಿಸ್ಕ ಮಣಿ ಒಂದೊಂದೇ ಹಿಂಗೆ ಲೆಕ್ಕ ಕೌಂಟ್ ಆಗ್ತಾ ಇರುತ್ತೆ. ಅದೇನೈತೆ ಒಂದು ರೌಂಡಿಗೆ 108 ಆಗುತ್ತೆ. ಒಂದು ರೌಂಡ್ ಆದಮೇಲೆ ಏನಾಗುತ್ತೆ, ಇಲ್ಲಿ ಕೂಡ್ತು ಒಂದು ರೌಂಡ್ ಅಂದಮೇಲೆ ನಾವೇನೈತೆ ಇದನ್ನು ಹಿಂಗೆ ಇರ್ಕೆ ಮಾಡೋದು. ಇಲ್ಲಿ ಒಂದು ರೌಂಡ್ ಕೂಡಿದಾಗ ಹಿಂಗೆ ತಗೊಬೇಕು.
ಇದನ್ನ ಹಿಂಗೆ ತಗೊಂಬಿಟ್ಟು ತಿರ್ಗಾ ಅದನ್ನೇ ಕಂಟಿನ್ಯೂ ಹೋಗ್ತಾ ಇರ್ಬೇಕು. ಮರಳಿ ಯತ್ನ ಮಾಡೋದು ಅದು ಯತ್ನ ಹೋಗ್ತಾ ಇರುತ್ತೆ. ಇದೇನಾಗುತ್ತೆ, ಇದು ಮಂತ್ರಸಿದ್ಧಿ. ಮತ್ತು ನಮ್ಮ ತಪಾಸಿಗೆ ಏನಾಗುತ್ತೆ, ಬೆಳಗ್ಗೆ 3 ಅವರ್, ಸಂಜೆ 3 ಅವರ್. ಅದಕ್ಕೇನೈತೆ, ನಮ್ಮ ದೇಹ ಖಾಲಿ ಹೊಟ್ಟೆ ಒಳಗಿರ್ಬೇಕು. ಖಾಲಿ ಹೊಟ್ಟೆ ಒಳಗಿದ್ದಾಗ ನೋಡ್ರಿ ಮಳೆ ಬಂತು, ಇದೇ ನಮ್ಮ ತಪಸ್ಸಿನ ಫಲ ಅಂತೀವಿ. ಇದು ನಮ್ಮ ಶುದ್ಧ ಕೂಡಲೇ ಮಳೆ ಬಂದ್ಬಿಟ್ಟೈತೆ. ಇದು ಏನೋ ಒಂದು ವೀಕ್ಷಕರಿಗೆ ಒಳ್ಳೇದಾಗ್ಲಿ. ತಪಸ್ಸು ಏನೈತೆ ಈ ರೀತಿ ಒಳಗೆ ಮಾಡ್ಬೇಕು. ನಾನು ಯಾಕೆಂದ್ರೆ ನೀರೊಳಗೆ ನದಿ ಒಳಗೆಲ್ಲ ತೋರಿಸಿದ್ದೀನಿ ನಾನು ತಪಸ್ಸು ಅಂದ್ರೆ ಏನು, ತಪಸ್ಸಿನ ಬಗ್ಗೆ. ಯಾಕೆಂದ್ರೆ ದೇವ್ರನ್ನ ನಮಗೆ ಕಾಣಬೇಕು ಅಂದ್ರೆ ಇನ್ನು ಋಷಿಮುನಿಗಳು, ಸಿದ್ಧ ಪುರುಷರುಗಳು ಮತ್ತೆ ಇದೆಲ್ಲ ಸತ್ಯನ, ಭೂಮಿ ಮೇಲಿನ ದೇವ್ರ ಸ್ಪರ್ಶ ಇದೆಯಾ, ದೇವ್ರುಗಳು ಇದೆಯಾ, ಅನುಮಾನ ಆಗ್ಬಿಟ್ಟೈತೆ ಜನಕ್ಕೆ. ಸಿಕ್ಕಾಬಟ್ಟೆ ಅನುಮಾನ ಅನ್ನೋದಕ್ಕಿಂತ ಇದನ್ನು ನಾನು ಅನುಭವಿಸಿದ್ದೀನಿ. ಯಾಕೆಂದರೆ ಇವೆಲ್ಲ ನನ್ನಲ್ಲಿ ಒಂದು ಘಟನೆಗಳು ನಡೆದಾಗ ಈ ದೇವ್ರುಗಳು ಇದೆಯಾ, ಸಿದ್ಧ ಪುರುಷರು ಇರೋದು ಸತ್ಯವ, ಈ ಮಹಾನ್ ಋಷಿಗಳು ಎಲ್ಲ ಯಜ್ಞ ಯಾಗಾದಿಗಳನ್ನ ಮಾಡಿರೋದು ಮತ್ತು ತಪಸ್ಸು ಮಾಡಿರೋದು ಇವೆಲ್ಲ ನಿಜವ ಅನ್ನೋ ಲೆಕ್ಕಾಚಾರಕ್ಕೆ ನಾನು ಯೋಚನೆ ಮಾಡಿ ಅದರಲ್ಲಿ ಸುಳ್ಳು ನಿಜವ ಅನ್ನೋದು ಅರ್ತ್ಕೊಂಡಿದ್ದೀನಿ ನಾನು. ಈಗ ಯಾವ್ದ್ರಲ್ಲಿ ಅಂದರೆ ಒಂದು ರಿಯಾಲಿಟಿ ನಾನು ಏನೈತೆ, ಒಂದು ಬೋರ್ವೆಲ್ ಪಾಯಿಂಟು ಮತ್ತು ನನ್ನಲ್ಲಿರೋ ಇವನ್ನ ಪೇಷಂಟ್ಗಳು ಮತ್ತು ಯಾವುದೇ ಒಂದು ಕಠಿಣವಾದ ಸಮಸ್ಯೆಗಳ್ನ ಯಾವ ರೀತಿ ಅಂಥದ್ದಾಗಿರೋರು ಯಾವ ರೀತಿ ಅಂಥದ್ದಲ್ಲಿ ಏನು ಸ್ಟೆಪ್ ಹೋಗ್ತಾರೆ ಅನ್ನೋದಕ್ಕೆ ನಾನು ನಿಜವಾದ ದೇವ್ರುಗಳು ಇದೆ ಅನ್ನೋದು ನನಗೆ ಅರಿವಾತು. ಮತ್ತು ನಮ್ಮ ತಪಸ್ಸಿನಲ್ಲಿ ಋಷಿಮುನಿಗಳು ದೇವ್ರನ್ನ ಕಂಡದ್ದು ಸತ್ಯ, ಇದು ಇರೋದು ಸತ್ಯ ಅನ್ನತಕ್ಕಂಥ ನಾನು ಈ ತಪಸ್ಸನ್ನ ಮುಂದುವರಿಸ್ತಾ ಇದ್ದೀನಿ. ಇನ್ನೂ ಮುಂದುವರೆದಲ್ಲಿ ನಾನು ಏನೈತೆ ತೋರಿಸ್ತೀನಿ ಅದನ್ನು ತಪಸ್ಸು ಏನು, ನಾನು ಏನು ಸಾಧನೆ ಮಾಡಿದೆ ಅನ್ನೋದು ಸ್ವಲ್ಪ ಕಾದು ನೋಡ್ರಿ ವೀಕ್ಷಕರೇ. ಅದನ್ನು ಸ್ವಲ್ಪ ಇನ್ನೂ ಈಗ ಅರ್ಧದಲ್ಲಿದ್ದೀನಿ, ಇನ್ನು ಅರ್ಧ ಕ್ಲಿಯರ್ ಆಗಲಿ. ಇದು ಬೆಳಗ್ಗೆ 3 ಅವರು, ಸೂರ್ಯ ಮುಳುಗಿದ ಮೇಲೆ 3 ಅವರು, ಸೂರ್ಯ ಉದಯ ಆದಮೇಲೆ 3 ಅವರು. ಯಾವಾಗಲೇ ಅಂದರೆ ಬ್ರಾಹ್ಮಣ ಮುಹೂರ್ತಕ್ಕೆ ಮಾಡಬೇಕು ಅದು ಅನ್ನೋತಕ್ಕದಿಲ್ಲ. ಸೂರ್ಯ ಉದಯ ಆದಮೇಲೆ ಏನಂದರೆ ಸೂರ್ಯ ಯಾವಾಗ ಮೇಲೆ ಬರ್ತಾ ಇರ್ತಾನೋ ಆ ಸೂರ್ಯ ಮೇಲೆ ಬಂದಂಗೆ ನಮ್ಮ ಮಂತ್ರ ಜಾಸ್ತಿ ಹೋಗ್ತಾ ಇರುತ್ತೆ. ಅವಾಗೇನಾಯ್ತು, ನಮ್ಮದು ಬೆಳವಣಿಗೆ ನಮ್ಮನ್ನೇನು ಮ್ಯಾಲೆ ಎತ್ತುತ್ತಾ ಐತೆ ಅದೊಂದು ಶಕ್ತಿ ನಮಗೆ. ಆ ಸೂರ್ಯನ ಕಿರಣ ಇಲ್ಲಿ ನಮಗೆ ಇದು ಬರ್ತಾ ಇರುತ್ತೆ. ಅದನ್ನು ವೀಡಿಯೋಗಳನ್ನೇ ನಮ್ಮ ವೀಕ್ಷಕರು ಅದನ್ನು ವೀಕ್ಷಿಸ್ತಾರೆ. ಹಂಗಾಯ್ತು ನಮಗೆ ದೇವ್ರಿಗೆ ಸೂರ್ಯನ ಕಿರಣಕ್ಕೂ ನಮಗೆ ಟಚ್ ಐತೆ, ಅಲ್ಲಿ ಗೊತ್ತಾಗ್ತಾ ಇರ್ತದೆ. ಮತ್ತು ಸಾಯಂಕಾಲ ಏನಾಗುತ್ತೆ, ಸೂರ್ಯ ಮುಳುಗಿದ ಮೇಲೆ ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂದಾಗ ಚಂದ್ರ ಬರ್ತಾ ಇರ್ತಾನೆ. ಇಲ್ಲಿ ನೋಡಿ, ಇದು ಬೆಳಕು ಅನ್ನತಕ್ಕದ್ದನ್ನು ನಾವು ಯಾವ ರೀತಿ ಏನಂದ್ರೆ ಕತ್ಲು ನಮ್ಮ ಶರೀರದಾಗೆ ನಾವು ಯಾವುದು ಕ್ಷಣದ ಮಾತ್ರದಲ್ಲಿ ಕತ್ಲು ಬರುತ್ತೆ. ನಮ್ಮ ಮನೆಯೊಳಗೆ ಇವತ್ತು ಕೆಲಸ ಕಾರ್ಯ ನಡೀತಾ ಇಲ್ಲ, ಏನೋ ಒಂಥರ ಸಮಸ್ಯೆಪ್ಪ, ಗ್ರಹಣ ಹಿಡ್ದಂಗೆ ಹಾಕೈತೆ, ಎಲ್ಲ ಏನು ಮಾಡಿದ್ರು ನಮ್ಮ ಕೈಲಿ ಬಗೆಹರಿಸೋಕ್ಕಾಗಲ್ಲ ಅಂತಾರೆ. ಅವಾಗೇನಾಗುತ್ತೆ, ನಮ್ಮ ಕಷ್ಟಗಳ್ನ ನಾವು ತೋಡ್ಕೊಳಕ್ಕೆ ಮತ್ತು ನಾವೇನೈತೆ ಇದನ್ನು ನಮ್ಮಲ್ಲಿ ನಾವು ಅನುಭವ ಕಂಡ್ಕೊಳಕ್ಕೋಸ್ಕರನ 10 ಸಾರಿ ಒಂದು ಮಂತ್ರ ಜಪಿಸ್ಕೊಂಬಿಟ್ರೆ ಅವನು ಅಲ್ಲೇ ಕಂಡ್ಕೊಬೋದು. 10 ಸಾರಿ ಜಪ ಮಾಡಬೇಕು. 10 ಸಾರಿ ಜಪ ಮಂತ್ರಿಸ್ಕೊಂಡ್ರೆ ಅವನಲ್ಲೇ ಅದನ್ನೇನೈತೆ ಜಪಿಸ್ಕೊಬೋದು. ನೋಡಿ, ಮಳೆ ಬಂದೇ ಓಡ್ತದು ಬರ್ತಿದೆ ಮಳೆ. ಇದರಲ್ಲಿ ಈ ಮಳೆ ಬಂದ್ರೆ ನಾವು ಹೆದರ್ಕಣಲ್ಲ. ಮಳೆ ಬರ್ತಾ ಇದ್ರು ತಪಸ್ಸಿಗೆ ಎದ್ದೊಳಂಗಿಲ್ಲ. ಯಾವ ತರ ಮಳೆ ಆಗ್ಲಿ, ಗುಡುಗಾಗ್ಲಿ, ಮಿಂಚಾಗ್ಲಿ ನಾವ್ ಎದ್ದೇಳಲ್ಲ. ಕಣ್ಬಿಟ್ಟು ನಮ್ಮ ಮಗ್ಳಗಳಿಗೆ ದೇವ್ರ ಆಕಾರ ಮತ್ತೆ ಕೆಟ್ಟ ಗಾಳಿ ಎಲ್ಲಾ ಪ್ರಯೋಗನ ಆಗ್ತಾ ಇರುತ್ತೆ. ಸುತ್ತ ನಮ್ಗೆ ಏನೈತೆ ಒಂದ್ ಯಾವ್ದೋ ಒಂದು ಶಕ್ತಿ ಹರಿದಾಡೋ ತರಕ ಆಹ್ವಾನ ಆಗುತ್ತೆ. ಆ ತರನು ಆಗುತ್ತೆ. ಖಂಡಿತ ಕೂತಿರ್ತಾರಲ್ಲ ಅವ್ರು ಅದಕ್ಕೆ ಹೇಳೋದು ಧೈರ್ಯ ತಗೊಬೇಕು ಅನ್ನೋದು. ಧೈರ್ಯ ತಗೋಬೇಕು. ಸಾವುಗಳು ಹೋಗೋ ಮೂಮೆಂಟ್ ಇರುತ್ತೆ. ನನಗೆ ಇವತ್ತು ನಾನೇನೈತೆ ತಪಾಸ್ ಮಾಡ್ತಾ ಇದ್ದೆ, ನೀವು ನೋಡ್ಕೊಂಡು ಹೋದ್ಮೇಲೆ ಈ ಯಾರು ಬಂದು ವೀಕ್ಷಣೆ ಮಾಡಿ ಇದನ್ನ ಯಾರ್ಯಾರ ಬಂದು ಪರೀಕ್ಷೆ ಮಾಡಿದ್ರು. ಮೊನ್ನೆ ಡ್ರೋನ್ ಕ್ಯಾಮ್ರಾ ಫಾರೆಸ್ಟ್ ಎಲ್ಲ ನೋಡ್ತಿದ್ರು. ಡ್ರೋನ್ ಕ್ಯಾಮ್ರಾ ಬಿಟ್ಟೆಲ್ಲ ಸರ್ಚ್ ಮಾಡಿದಾಗ ನಾವು ಅದಕ್ಕೆ ಕುಂತಿದ್ದೇನೆ. ಈ ತಪಾಸಣೆ ನಾನು ಯಾರೇ ಬರಲಿ ಅಲ್ರಿ, ಎಂಥದೇ ಬರಲಿ ನಾನು ಕಣ್ಣು ಬಿಡಲ್ಲ. ನನ್ನ ತಪಾಸು ನನ್ನ ಶಕ್ತಿ. ಅವಾಗೇನಾಗುತ್ತೆ, ಅಮ್ಮ ದೇವ್ರ ಆಹ್ವಾನ ಆಗ್ಬಿಡ್ತಾರೆ. ತಾಯಿ ಆಹ್ವಾನ ಆದಾಗ ಏನಾಗುತ್ತೆ, ನನ್ನಲ್ಲಿ ತಾನೇ ಆವೇಶ ಆಗ್ತಾ ಇರುತ್ತೆ. ಅಮ್ಮ ಆ ಆವೇಶ ಆದಾಗ ಕ್ರಿಯೇಟ್ಗಳೇ ನನಗೇನೈತೆ ಅದ್ರಲ್ಲಿ ನಾನು ಮರ್ತೋಗ್ಬಿಡ್ತೀನಿ. ಅವಾಗೇನಾಗುತ್ತೆ, ಈ ನನ್ನ ಶಕ್ತಿ ಮಂತ್ರ ನನ್ನ ಜ್ಞಾನ ನಾನು ಕಂಪಲ್ಸರಿ ಹೋಗ್ತಾ ಇರುತ್ತೆ. ನಾನು ಆ ತಪಾಸ್ ಗಡ್ಡಿ ಪಡಿಸ್ಬೇಕು ಅಂತಲೇ ಇರ್ತವೆ ಶಕ್ತಿಗಳು ಕೆಲವು. ಆ ಶಕ್ತಿಗಳು ಬಂದಲ್ಲೂ ನಾನೇನೈತೆ ನಾನು ಇದಾಗಲ್ಲ. ನಾನು ಕೆಲವು ತಪಾಸ್ನಲ್ಲಿ ಅಷ್ಟು ಶಕ್ತಿಗಳು ಅಡ್ಡಿಪಡಿಸ್ತವೆ. ಹೊರ ತಗೊಂಬಿಟ್ರೆ ನಮ್ಗಿನ್ನ ಮಿಗಿಲಾಗುತ್ತಾರೆ ಅನ್ನೋದಕ್ಕೆ ನಾವು ಯಾವುದೇ ಆತ ತಪಾಸ್ನಲ್ಲಿ ಕುಂತ್ಕೊಂಡಾಗ ವೀಕ್ಷಕರೇ, ನಮ್ಮ ಸ್ವಾರ್ಥಕ್ಕೆ ನಮಗೋಸ್ಕರ ಯಾವತ್ತೂ ನಾವು ಮಾಡ್ಬೋದು. ನಾಡಿನ ಜನತೆಗೆ ಲೋಕ ಕಲ್ಯಾಣಕ್ಕಾಗಿ ಮಾಡಿದಾಗ ದೇವರು ಬೇಗ ಸಿದ್ಧಿ ಆಗುತ್ತೆ. ಇದನ್ನು ಸಂತೋಷಕ್ಕೋಸ್ಕರನ ತನ್ನ ಆಯಸ್ಸು ಮತ್ತು ತನ್ನ ಕುಟುಂಬ ತನ್ನ ಇದು ಮಾಡಕ್ಕೆ ಹೋದಾಗ ಅದು ಯಾವತ್ತೂ ಊರ್ಜಿತ ಆಗಲ್ಲ. ಅದಕ್ಕೆ ಏನೈತೆ ಬೇಗ ಸಿದ್ಧಿನೂ ಆಗಲ್ಲ, ದೇವರು ಹೊರ ಆಗಲ್ಲ. ಅದು ನಮ್ಗೇನೈತೆ, ನಮಗೆ ಬೇಗ ನಮ್ಗೆ ಹೊರ ಬರಬೇಕು ಅಂದಾಗ
ದೇವ್ರದು ಇವತ್ತು ಈ ದಪ್ಪ ಬಂಡೆ ಅದು ಅಪಾಟಿ ಸೌದ ಅದು ನೀರಿನಲ್ಲಿ ಕೊಡ್ದೈತಿ. ಅದು ಒಂದೇ ದಿನ ನೀರೆಲ್ಲ ಸವಿಯಲ್ಲ ಅದು. ಹೌದು. ಅದು ನೀರು ಆ ಬಂಡೆ ಎಷ್ಟು ನುಣುಪೈತೆ ಗೊತ್ತಾ? ಫುಲ್ ಜಾರುತ್ತೆ ಅದು. ನೋಡಿ ಯಾವ್ಯಾವ ಆಕಾರದಲ್ಲಿದೆ ಅದು. ಒಂದೇ ದಿನ ನೀರು ಒಯ್ದ್ರು ಸವಿಯಲ್ಲ ಅದು. ಹೌದು. ದಿನನಿತ್ಯ ನೀರು ಹರಿದು ಅದನ್ನ ನೀರಿಗೆ ಬಂಡೆ ಕರಗುತ್ತಾ ಅಂತಾರೆ ಕಲ್ಲು. ನೋಡಿ ಯಾವ ರೀತಿ ಅದನ್ನ ಕೊಚ್ಚಿದೆ ಅನ್ನತಕ್ಕದನ್ನ. ಹಂಗೆ ಮನ್ಸನ್ನ ದೇಹ ಅನ್ನತಕ್ಕದನ್ನ ನಮ್ಮ ತಪಸ್ಸು ಗಟ್ಟಿ ಅಷ್ಟಿರುತ್ತೆ. ನಮಗೆ ಎಷ್ಟು ನಮ್ಮನ್ನ ಯಾವುದೇ ಒಂದು ಶಕ್ತಿನ ನಾವು ಜಪಿಸ್ತಾ ಇರ್ತೀವೋ, ನಮ್ಮ ಆತ್ಮ ಪ್ರಾಣ ಅನ್ನತಕ್ಕ ಹೋದ ಜ್ಯೋತಿ ಆ ತಪಸ್ಸಿಗೆ ಅದನ್ನ ನಾವು ಆರಾಧನೆ ಮಾಡ್ತಾ ಇರ್ತೀವಲ್ಲ, ಆ ಶಕ್ತಿ ಮೇಲೆ ಅದು ಜವಾಬ್ದಾರಿ. ಈಗ ನೀನು ಯಾರ ಹತ್ರ ನೀನು ಅವ್ರ ಹತ್ರ ಕೂಲಿ ಹೋಗಿದ್ಯಾ ಅನ್ಕೊಂಡ್ರಿ, ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅವ್ರು ಆಗಿದ್ದಾಗ ನಿನ್ನ ಜೀವಕ್ಕೆ ಏನೇ ಹೆಚ್ಚು ಕಮ್ಮಿ ಆದರೂ ಆ ಮಾಲೀಕ ಮೇಲೆ ಜವಾಬ್ದಾರಿ. ನಾವೇನು ತಪಾಸ್ ಮಾಡ್ತಾ ಇರ್ತೀವಲ್ಲ, ಆ ತಪಾಸ್ನಲ್ಲಿ ನಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಯಾವ ದೇವ್ರನ್ನ ನಾವು ಇದು ಮಾಡ್ತೀವಿ ಆ ದೇವ್ರ ಜವಾಬ್ದಾರಿ ಅದು. ಅದೇ ದೇವ್ರದೇ ಜವಾಬ್ದಾರಿ. ತಿರ್ಗಾ ಅದೇನೈತೆ ನಮ್ಮ ಪ್ರಾಣ ತಿರ್ಗಾ ಪುನರ್ ನಮ್ಮ ದೇಹಕ್ಕೆ ಸೇರ್ಬೇಕು. ಅದಕ್ಕೆ ನಾನೇನೈತೆ ಕಟ್ಟಿನಿಟ್ಟು ತಪಾಸ್ ಮಾಡಿ ಜನ ಇದನ್ನ ಸಿದ್ಧಿ ಕಾಣ್ಬೋದು. ಇದಕ್ಕೇನೈತೆ 108 ಸತಿ ಕಂಪಲ್ಸರಿ ಬೇಕೇ ಬೇಕು. ಯಾವುದೇ ಅಡ್ಡೆ ತಡಿ ಬಂದ್ರು ಬೆಳಗ್ಗೆ 3 ಅವರ್ ಸಾಯಂಕಾಲ ಮಾಡೋದನ್ನ ಅಂದ್ರೆ ನಿಲ್ಲಿಸಬಾರ್ದು. ತನ್ನ ಮನೆ ಸಾವಾದ್ರೂ ನಿಲ್ಲಿಸಬಾರ್ದು. ಇದರಲ್ಲಿ ಆ ಥರ ಇದು ನಮ್ಮ ಅನುಗ್ರಹ. ಮತ್ತೆ ನಾವು ಗುರುಗಳ ಮಾರ್ಗದರ್ಶನ ಬೇಕಾ ಯಾವ್ದು ಬೇಕು ಅನ್ನೋದಿಲ್ಲ. ತಪಸ್ಸಿಗೆ ಯಾವುದೇ ರೀತಿ ಅದು ಯಾರು ಗುರುಗಳು ಮಂತ್ರ ಕೊಡಲ್ಲ. ನಮ ಶಿವಾಯ ಆಗ್ಬೋದು, ಓಂ ನಮೋ ಬ್ರಹ್ಮದೇವಾಯ ಆಗ್ಬೋದು, ಇಲ್ಲ ಓಂ ನಮೋ ಮಹಾಲಕ್ಷ್ಮಿ ಆಗ್ಬೋದು, ಓಂ ನಮೋ ಸರಸ್ವತಿ ಆಗ್ಬೋದು, ಓಂ ನಮೋ ಕಾಳಿಕಾಯೇ ನಮಃ. ಈ ಮಂತ್ರದಿಂದಲೇನೈತೆ ಇವ್ರಿಗೆ ಜಪಿಸ್ಬೋದು ನಾವು. ಈ ಕೆಲವು ಜನ ಏನು ಮಾಡ್ಬಿಡ್ತಾರೆ, ಆ ಮಂತ್ರ ಈ ಮಂತ್ರ ಯಾವ್ದಂತ ಅಂದ್ರೂ ನಮ್ಗೇನಾಗಲ್ಲ. ನಮ್ಮ ಶುದ್ಧಿ ನಮ್ಮ ದೇಹದಲ್ಲಿ ನಮ್ಮ ಆತ್ಮದಲ್ಲಿ ಏನು ತಾಯಿ ನುಡಿಸ್ತಾರೋ ಅದನ್ನು ನಮಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ಮನ್ಸ ಅದನ್ನು ಸ್ಟ್ರಾಂಗ್ ಆಗ್ತಾನೆ ಅಂದರೆ ಒಂದು ಪಿಲ್ಲರ್ಗಿನ ಸ್ಟ್ರಾಂಗ್ ಆಗ್ತಾನೆ. ಅಷ್ಟು ನಮ್ಮ ತಪಸ್ಸು ಸಿದ್ಧಿ ಸಾಧನೆ ಅಂದ್ರೆ ಒಂದು ಮಂತ್ರ ಪಠನೆ ಮಾಡಿದ್ವಿ, ಯಾರಿಗಾರ ಒಂದು ನಿಂಬೆಹಣ್ಣು ಇದು ಮಾಡಿಬಿಟ್ರೆ ಅಂದ್ರೆ ಅವ್ನಿಗೆ ಅರಿತೆ ಅಂತಾರೆ, ಸುಳ್ಳು ಅದು. ಸುಮ್ಮನೆ ದುಡ್ಡು ಟೈಮ್ ವೇಸ್ಟ್ ಮಾಡ್ಕೊಂತೀರ. ಮಂತ್ರನ ಏನೈತೆ ಗಟ್ಟಿ ಮಾಡ್ಕೊಂಡು ಕೊತ್ತದ. ಈಗ ನಮ್ಗೊಂದು ಮಂತ್ರ ಹೇಳಿರ್ತಾರೆ, ಅದನ್ನ ಸಿದ್ಧಿ ಮಾಡ್ಕೊ ಹೋಗು ಅಂತ ನೀರಿನಲ್ಲಿ ಕುಂತ್ಕೊಂಡು ಏನಾಗುತ್ತೆ ಅಂದರೆ ಆ ಮಂತ್ರ ಏನೈತೆ ನಮಗೆ ಗಟ್ಟಿ ಮಾಡ್ಕೊಂಡು. ಈಗ ಏನೈತೆ ಈ ಸ್ಕೂಲ್ಗಳಿಗೆ ಹೇಳ್ತಾರೆ ಒಂದು ಪಾಠ ಗಟ್ಟಿ ಮಾಡ್ಕೊಂಬರ್ಬೇಕು, ನನಗೆ ಪ್ರಶ್ನೆ ಹೇಳ್ಬೇಕು ಅಂತಾನೆ. ಆ ಥರಕ್ಕೆ ಏನೈತೆ ಆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕೆ ಇದನ್ನೇನೈತೆ ನಮ್ಮ ಮನಸ್ಸಿನ ನಮ್ಮ ಮಂತ್ರ ಉಚ್ಚಾರಣೆ ಯಾವುದೇ ಶಕ್ತಿ ಬಂದು ನಡೆಸ್ತಲೂ ಮಂತ್ರ ಉಚ್ಚಾರಣೆ ತಪ್ಪಾಗಬಾರ್ದು. ಆ ಮಂತ್ರ ಉಚ್ಚಾರಣೆ ಗಟ್ಟಿ ಮಾಡ್ಕೊಂಡು ಅದೇ ಸಿದ್ಧಿ, ಅದನ್ನೇ ಜಪಿಸ್ತಾ ಹೋಗ್ಬೇಕು ನಾವು ಯಾವುದೊಂದು ಕಾಲದಲ್ಲೂ. ಅವಾಗ ಏನಾಗುತ್ತೆ, ಇದು ತಪಸ್ಸು ಕಠಿಣವಾಗಿ ಈ ಕ್ರಮವಾಗಿ ಮಾಡಿರಿ. ದೈವನ ತಕ್ಕ ನಿಜವಾಗೂ ಕಾಣುತ್ತೆ. ನಿಮಗೆ ಒಂದು ಬೇಕಾದ ಶಕ್ತಿ ನಿಮ್ಗೆ ಅನುಗ್ರಹಿಸ್ತೈತಿ. ಇಷ್ಟನ್ನ ವೀಕ್ಷಕರೇ ತಪಸ್ಸಿಂದ ವಿವರಣೆ, ಊಟ ಉಪಚಾರ ಅದು ಎಲ್ಲ ತಿಳಿಸಿದ್ದೀನಿ, ಟೈಮಿಂಗ್ಸು ತಿಳಿಸಿದ್ದೀನಿ. ಮತ್ತು ನಿಮ್ಗೆ ಯಾವುದೇ ಆದ ದೇವ್ರನ್ನ ಆರಾಧನೆ ಮಾಡ್ತಾರೆ ಆ ದೇವ್ರನ್ನ ಒಂದು ರುದ್ರಾಕ್ಷಿ ಮಣಿ ಆಗ್ಬೋದು, ಇದನ್ನು ಒಂದು ತುಳಸಿ ಮಣಿ ಆಗ್ಬೋದು, ಇಲ್ಲ ಸ್ಫಟಿಕ ಮಾಲೆ. ಇದರಲ್ಲಿ ಏನೈತೆ ಒಂದು ನಿಮಗೆ ನೀವೇ ವಿದ್ಯಾವಂತರು, ನಿಮಗೆ ನೀವೇ ಗುರುಗಳಾಗ್ಬೋದು. ಇದನ್ನು ನಾನು ಹೇಳ್ತಾನೆ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ನಮಸ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ.